ತಂಗಿನ ಆ ಮಂಡಿ ಸೌಕರ್ಯ ಮರೆಗೆ ಮದುವೆ ಮಾಡಿಕೊಟ್ಟು ಮಹಾರಾಣಿ ತರ ಇರ್ಬೇಕು ಅಂತ ಆಸೆ ಪಟ್ಟೆ. ಆ ಆಸೆ ಎಲ್ಲ ನಿರಾಸೆ ಆಗೋಯ್ತು. ಈಗ ನಾನು ಅವ್ರಿಗೆ ಹೇಗ್ ಮುಖ ತೋರಿಸ್ಲಿ, ಏನು ಅಂತ ಸಮಾಧಾನ ಹೇಳಿ? ನನ್ನ ತಂಗಿ ಮಗುವಿನ ತೋಳು, ಒಳ್ಳೇದು ಕೆಟ್ಟದು ಒಂದು ಗೊತ್ತಿದ್ರಂತ ಮುಗ್ದೆ. ಚಿಕ್ಕನಿಂದಲೂ ನಾವಿಬ್ರು ಒಂದೇ ಚಿಂತೆ ಮಾಡ್ತಿದ್ದೀವಿ. ಆದ್ರೆ ಮದುವೆ ವಿಷಯದಲ್ಲಿ ಮಾತ್ರ ಯಾಕಪ್ಪ ಬೇರೆ ಬೇರೆ ಬುದ್ಧಿ ಕೊಟ್ಟೆ? ಯಾಕಪ್ಪ ಬೇರೆ ಬೇರೆ ಬುದ್ಧಿ ಕೊಟ್ಟೆ ದೇವ್ರೆ? ಬೇರೆ ಬೇರೆ ಬುದ್ಧಿ ಕೊಟ್ಟೆ. ಅಣ್ಣ, ನೀನ್ ಅಳ್ತಾ ಇದ್ಯಾ? ಅಮ್ಮ ಸತ್ತಾಗ್ಬಿಟ್ರೆ ಬೇರೆ ಎಂತ ಕಷ್ಟದಲ್ಲೂ ನಿನ್ ಅತ್ತಿದ್ ನಾನ್ ನೋಡ್ಲೇ ಇಲ್ಲ. ನನ್ ಮದ್ವೆ ನಿನ್ ಕಣ್ಣಲ್ಲಿ ನೀರ್ ತರ್ಸುತ್ತೆ ಅಂದ್ರೆ ನನ್ಗ ಮದ್ವೆನೇ ಬೇಡ ಅಣ್ಣ. ಈ ಪ್ರಪಂಚದಲ್ಲಿ ನಿನಗಿಂತ ದೊಡ್ಡ ವಸ್ತು ಬೇರೆ ಯಾವ್ದು ಇಲ್ಲ. ನನಗ್ ನೀನ್ ಬೇಕಣ್ಣ. ನೀನ್ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು. ನನ್ಗಷ್ಟೇ ಸಾಕು. ನೀನ್ ಹೇಳ್ದಾಗ ಹೇಳ್ತೀನಿ. ಲಕ್ಷ್ಮಿ, ನಿಮ್ ಅಣ್ಣ ಏನಾದ್ರೂ ನಮ್ಮ ಮದುವೆಗೆ ಒಪ್ಕೊಳ್ಳಿಲ್ಲ ಅಂದ್ರೆ ನಾನು ಖಂಡಿತ ಬದುಕಲ್ಲ. ಛೇ, ಯಾಕೆ ಹಾಗೆ ಮಾತಾಡ್ತೀರಾ? ನಮ್ಮಣ್ಣ ನನ್ ಮಾತ್ ಯಾವತ್ತೂ ಮೀರಲ್ಲ. ಹನಿಮೂನ್ಗೆ ಹೋಗೋಣ. ಧರ್ಮಸ್ಥಳ? ಧರ್ಮಸ್ಥಳಕ್ಕೆ ಹೋಗೋದು ಮದುವೆ ಆದ್ಮೇಲಲ್ಲ, ಮದುವೆಗೆ ಮುಂಚೆನೆ. ಆದಷ್ಟು ಬೇಗ ಮದುವೆ ಆಗ್ಲಿ ಅಂತ. ಯಾಕಮ್ಮ ಇನ್ನು ನಿದ್ದೆ ಮಾಡಿಲ್ವಾ? ಯಾಕೋ ತಲೆ ನೋವ್ತಿದೆ ಅಣ್ಣ. ನನ್ನ ನಿದ್ದೆ ನೋವು ಕಮ್ಮಿ ಮಾಡಿ ನಿನ್ ತಲೆನೋವು ಜಾಸ್ತಿ ಮಾಡ್ಕೊಂಡಿದ್ಯಮ್ಮ. ನಿನ್ ನೋವು ಏನು ಅಂತ ನನಗೆ ಗೊತ್ತಮ್ಮ. ನೀನ್ ಕಣ್ಣೀರಿಟ್ರೆ ನನ್ ಕರ್ಣ ಚುರುಕನ್ನತ್ತಮ್ಮ. ಚಿಕ್ಕನ್ನಿಂದ ನೀ ಕೇಳಿದನ್ನೆಲ್ಲ ತಂದ್ಕೊಟ್ಟಿದ್ದೀನಿ. ಯಾವುದಕ್ಕೂ ಕೊರತೆ ಮಾಡಿಲ್ಲ. ಆದ್ರೆ ಇದೊಂದು ವಿಷಯದಲ್ಲಿ ನಾನೇ ತಪ್ಪಾಡ್ದೇನೋ ಅನಿಸ್ತಾ ಇದೆ. ಜೀವನದಲ್ಲಿ ನಾನು ಇಷ್ಟಪಡೋದಕ್ಕಿಂತ ನೀನ್ ಇಷ್ಟಪಡೋ ಜೊತೆ ಮದುವೆ ಆದ್ರೆ ನಿನ್ ಜೀವನ ಚೆನ್ನಾಗಿರುತ್ತಮ್ಮ. ನೀನೇ ಹೇಳ್ದಲ್ಲಮ್ಮ, ಒಂದ್ ಹೆಣ್ಣು ಜೀವನದಲ್ಲಿ ಒಂದ್ಸಲ ಒಬ್ಬರಿಗೆ ಮನಸ್ಸು ಕೊಡೋದು ಅಂತ. ನೋಡಮ್ಮ, ನಾನ್ ಕೊಟ್ಟ ಮಾತ್ಗಿಂತ ನಿನ್ ಪ್ರೀತಿನೇ ದೊಡ್ಡದಮ್ಮ. ನಾಳೆ ಅವನು ಕರ್ಕೊಂಬ, ನಾನೇ ಮಾತಾಡ್ತೀನಿ. ಅಣ್ಣ, ಅವತ್ತು ತಿಳಿದಿನ ಮೇಲೆ ಕೈ ಮಾಡ್ಬಿಟ್ಟೆ. ದಯವಿಟ್ಟು ಅದನ್ನೆಲ್ಲ ಮನಸ್ಸಿಟ್ಕೋಬೇಡಿ. ನನಗೆ ನನ್ನ ತಂಗಿ ಅಂದ್ರೆ ಪ್ರಾಣ. ಅವಳು ನಿಮ್ಮನ್ನ ಇಷ್ಟಪಟ್ಟಿದ್ದಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಿಮ್ ಕುಲ, ಗೋತ್ರ, ಅಂತಸ್ತು ಏನನ್ನು ಕೇಳದೆ ಈ ಮದುವೆಗೆ ಒಪ್ಕೊಂಡಿದ್ದೀನಿ. ನಿಮ್ ತಂದೆ ತಾಯಿ ಕರ್ಸಿ ಮಾತಾಡ್ತೀನಿ. ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ ಸರ್. ನಾನೊಬ್ಬ ಅನಾಥ. ಮತ್ತೆ ಜೀವನ? ವಿದ್ಯೆ ಇದೆ, ಕೆಲಸ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಚೆನ್ನಾಗಿ ದುಡ್ದು ನಿಮ್ ತಂಗಿನ ಹೂವಿನ ನೋಡ್ಕೋತೀನಿ. ನಿಮ್ಗೆ ಅಭ್ಯಂತರ ಇಲ್ಲ ಅಂದ್ರೆ ನಾನು ನಿಮ್ ಜೊತೆ ಇಲ್ಲೇ ಇದ್ಬಿಡ್ತೀನಿ. ಬೇಜಾರು ಮಾಡ್ಕೊಂಡ್ರೆ ದೊಡ್ಡ ಮನ್ಸು ಮಾಡಿ ಮದುವೆ ಬಂದಿದ್ರಲ್ಲ, ತುಂಬಾ ಸಂತೋಷ.
ಏನ್ ಗೌರಿ? ನೀವು 4 ಸ್ವೀಟ್ ಅಲ್ವಾ ಅವ್ರಿಗೆ ಮಾಡಕ್ ಹೇಳಿದ್ದು? 3 ಮಾಡಿದ್ದಾರೆ. ಅಯ್ಯೋ ಪೆದ್ದಿ, ಇನ್ನೊಂದು ಸಾಯಂಕಾಲಕ್ಕೆ. ಹೋಗಿ ಉಣ್ಣಾರ ತಗೊಂಬ. ನಂದೀಶ, ಗೌರಿ ಒಳ್ಳೆಯವಳಲ್ವಾ? ಇಲ್ದಿದ್ರೆ ಮದುವೆ ಆಗೋದಕ್ಕೆ ಮುಂಚೆನೆ ಮನೆಯವ್ರ ತರ ಬಂದು ಮನೆ ಕೆಲ್ಸನೆಲ್ಲ ಮಾಡ್ತಿದ್ರ? ಹೌದು. ಗಟ್ಟಿ ಮೇಳ ಗಟ್ಟಿ ಮೇಳ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಕಂಠೆ ಭದ್ರಾಣಿ ಶುಭಗೆ ಮಮ ಜೀವ ಶರತೃತಾಂ. ಆಕಾಶ್, ಹೆತ್ತ ತಾಯಿ ನಾನ್ ಬದುಕೆ ಇದ್ದೀನಿ, ಅಕ್ಕ ಬಾವ ಇದ್ದಾರೆ, ಯಾರಿಗೂ ಹೇಳ್ದೆ ಮದುವೆ ಮಾಡ್ಕೊಳ್ತಿದ್ಯಲ್ಲೋ, ನಿನಗೆ ನ್ಯಾಯವೇನು? ತಾಯಿನ? ಹೌದಪ್ಪ, ನಾನೇ ಇವನ್ನ ಹೆತ್ತ ತಾಯಿ. ಆಕಾಶ್, ನನಗೆ ಯಾರು ಇಲ್ಲ, ಅನಾಥ ಅಂತ ಹೇಳಿದೆ. ಅದು ತಾಯಿ ಬದುಕಿರೋವಾಗ್ಲೇ ಸಾಯಿಸ್ಬಿಟ್ಟಿದ್ಯಲ್ಲೋ, ನಾನ್ ನಿನಗೇನು ಅನ್ಯಾಯ ಮಾಡಿದ್ದೆ? ಸಾಕ್ ಸುಂದರಮ್ಮ. ನಾನ್ ಬೇಡ ಬೇಡ ಅಂದ್ರು ಅಕ್ಕನ ಮಗಳನ್ನೇ ಮದುವೆ ಮಾಡ್ಕೋಬೇಕು ಅಂತ ಕುತ್ಕ ಕಂದಿಟ್ಟೆ. ನಾನು ಆಗೋದಿಲ್ಲ ಅಂದಿದ್ದಕ್ಕೆ ಮನೆ ಬಿಟ್ಟು ಆಚೆ ಹೋಗುಂದೆ. ಅಂತೀನೋ ಸಾರ ಅಂತೀನಿ. ನಿನಗ್ ಜನ್ಮ ಕೊಟ್ಟಿದ್ದಕ್ಕೆ ಅಷ್ಟು ಹೇಳಕ್ ನನಗ್ ಅಧಿಕಾರ ಇಲ್ವೇನೋ? ಹೇಳ್ರಪ್ಪ, ನೀವೇ ಹೇಳಿ. ಆಕಾಶ್, ಯಾಕೆ ಹೀಗೆ ಮಾಡಿದೆ? ನಿಮ್ ತಂಗಿಗೋಸ್ಕರ, ನಮ್ಮ ಪ್ರೀತಿಗೋಸ್ಕರ. ನಾನು ಹಾಗೆ ಹೇಳ್ದೆ ಹೋಗಿದ್ದಿದ್ರೆ ನೀವು ನಮ್ ತಾಯಿನ ಕರ್ಕೊಂಬ ಅಂತ ಹೇಳ್ತಿದ್ರಿ. ಇವ್ರು ನಾನು ಕರೆದಿದ್ರೆ ಇವ್ರು ಖಂಡಿತ ಬರ್ತಿರ್ಲಿಲ್ಲ. ಇವ್ರು ಬರ್ದೇ ಇದ್ದಿದ್ರೆ ನೀವು ಖಂಡಿತ ಈ ಮದುವೆಗೆ ಒಪ್ತಾ ಇರ್ಲಿಲ್ಲ. ನಾವಿಬ್ರು ಒಂದಾಗಕ್ ಸಾಧ್ಯನೇ ಆಗ್ತಿರ್ಲಿಲ್ಲ. ಪ್ರೀತಿ ಮಾಡಿದ ತಪ್ಪಿಗೆ ನಾವಿಬ್ರು ಸಾಯ್ಬೇಕಾಗಿತ್ತಾ? ರೋಮಿಯೋ ಜೂಲಿಯಟ್, ದೇವದಾಸ್ ಪಾರ್ವತಿ, ವಿಜಯ ಕೇಳಿಯೇ ಅಮರ ಪ್ರೇಮಿಗಳು. ಬಾವಾ, ಇಷ್ಟಕ್ಕೆಲ್ಲ ನೀವೇ ಕಾರಣ. ಇದೆಲ್ಲ ನಿಮ್ಮಿಂದನೇ ಆಗಿದ್ದು. ಎಲ್ರು ಹೊಟ್ಟೋಗಿ ಹೊಟ್ಟೋಗಿ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನೇ ಹೀಗೆ ಹೇಳಿದ್ಮೇಲೆ ನಾನ್ ಯಾಕೆ ಬದುಕಿರ್ಬೇಕು? ಸಾಯ್ತೀನೋ? ಈಗಲೇ ಸಾಯ್ತೀನಿ. ಸಮಾಧಾನ ಮಾಡ್ಕೊಳ್ಳಿಮ್ಮ, ಸಮಾಧಾನ ಮಾಡ್ಕೊಳ್ಳಿ. ಈ ವಿಷಯ ನಂಗೆ ಮೊದಲೇ ಗೊತ್ತಿದ್ರೆ ನಿಮ್ಮನ್ನ ಒಪ್ಸಿ ಮದುವೆ ಮಾಡ್ತಿದ್ದೆ. ನಿಮ್ಮ ಮಗನಿಂದ ನಿಮ್ಮನ್ನ ದೂರ ಮಾಡ್ತಿರ್ಲಿಲ್ಲ. ಆದ್ರೆ ಈಗಾಗ್ಲೇ ಶುಭ ಕಾರ್ಯ ನಡೆದೋಗಿದೆ. ದಯವಿಟ್ಟು ನಿಮ್ ತಂಗಿ ಮನೆ ತುಂಬಿಸ್ಕೋಬೇಕಾ? ಏನ್ ಮಾತಾಡ್ತಿದ್ದೀರಿ ನೀವು? ನಮ್ ಅಂತಸ್ತೇನು, ನಿಮ್ ಅಂತಸ್ತೇನು? ನಮ್ ಬಿಸ್ನೆಸ್ ಏನು ಅಂತ ಗೊತ್ತಾ? ಅಥವಾ ನಮ್ ಬ್ಯಾಂಕ್ ಬ್ಯಾಲೆನ್ಸ್ ಏನು ಅಂತನಾದ್ರೂ ಗೊತ್ತಾ? ನಿಮ್ ಇಡೀ ಆಸ್ತಿನೇ ಮಾರಿದ್ರು ನಮ್ ಲೇಬರ್ಸ್ಗೆ 1 ತಿಂಗಳ ಸಂಬಳ ಕೊಡಕ್ಕಾಗಲ್ಲ. ನಮ್ಮ ಅಣ್ಣನ ಹತ್ರ ನಿಮ್ಮಷ್ಟು ಆಸ್ತಿ ಇಲ್ದೇ ಇರ್ಬೋದು, ಹಣ ಇಲ್ದೇ ಇರ್ಬೋದು, ಆದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೀತಿ ಇದೆ, ಸ್ವಾಭಿಮಾನ ಇದೆ. ನಾವೇ ನಿಮ್ ಸಂಬಂಧ ಮಾಡ್ಬೇಕು ಅಂತ ಕಾಯ್ಕೊಂಡು ನಿಂತಿರ್ಲಿಲ್ಲ. ನಿಮ್ಗಿಂತ ದೊಡ್ಡ ದೊಡ್ಡ ಸಂಬಂಧ ಬಂದ್ರು ಅದನ್ನೆಲ್ಲ ಬಿಟ್ಟು ಈ ಮದ್ವೆಗೆ ಯಾಕೆ ಒಪ್ಕೊಂಡ್ರು ಗೊತ್ತಾ? ನಾನ್ ನಿಮ್ ತಮ್ಮನ್ ಪ್ರೀತಿಸ್ತಿದ್ದೀನಿ ಅನ್ನೋ ಒಂದೇ ಒಂದ್ ಕಾರಣಕ್ಕೋಸ್ಕರ. ಲಕ್ಷ್ಮಿ, ಹಾಗೆಲ್ಲ ಮಾತಾಡ್ಬಾರ್ದಮ್ಮ. ಯಾಕಣ್ಣ ಮಾತಾಡಬಾರ್ದು? ಇವರೆಲ್ಲ ಎಷ್ಟು ಅವಮಾನ ಮಾಡ್ತಾ ಇದ್ರು, ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ನಂದೇಶ, ನೀ ಸುಮ್ಮನೆ ನಾನ್ ಎಲ್ಲಿರ್ತೀನೋ ಅದೇ ನಿನ್ ಮನೆ. ಇನ್ಮೇಲೆ ನೀನ್ ಯಾರ ಹಂಗಲ್ಲೂ ಇರ್ಬೇಕಾಗಿಲ್ಲ. ನೋಡಮ್ಮ, ಇವಳು ನನ್ನ ಹೆಂಡತಿ. ಅದೆಷ್ಟೇ ಕಷ್ಟ ಬಂದ್ರು ನಾನು ಇವಳ ಜೊತೆನೆ ಬಾಳ್ತೀನಿ, ಇವಳ ಜೊತೆನೆ ಸಾಯ್ತೀನಿ. ದಯವಿಟ್ಟು ನೀವೆಲ್ಲ ಹೊರಟೋಗಿ. ಭೇಷ್ ಮಗನೇ, ಭೇಷ್. ಪ್ರಾಣಕ್ಕಿಂತ ಹೆಚ್ಚಾಗಿ ತಂಗಿನ ಪ್ರೀತಿಸ್ತಾ ಇರೋ ಅಣ್ಣ, ಅಣ್ಣನ ಗೌರವನ ಬಿಟ್ಕೊಡದೇ ಇರೋಂತ ತಂಗಿ, ಹೆಂಡತಿಗೋಸ್ಕರ ಆಸ್ತಿ ಅಂತಸ್ತು ಎಲ್ಲ ಬಿಟ್ಟು ಹೆತ್ತ ತಾಯನ್ನೇ ಬೇಡ ಅನ್ನೋ ಮಗ. ಪರಸ್ಪರ ಎಷ್ಟು ಪ್ರೀತಿ, ಎಷ್ಟು ನಂಬಿಕೆ. ಬಂಗಾರದಂತ ಸಂಬಂಧನ ಹುಡುಕಿದ್ಯೋ ಕಣ. ಇಂಥ ಸೊಸೆನ ಪಡೆಯೋಕೆ ಪುಣ್ಯ ಮಾಡಿರ್ಬೇಕು. ನಿನ್ನನ್ನು ಹೆತ್ತಿದ್ದಕ್ಕೂ ಸಾರ್ಥಕ. ಶಾಸ್ತ್ರಿಗಳೇ, ತಗೊಳಪ್ಪ, ತಗೊಳ್ಳಿಮ್ಮ, ಅಕ್ಷತೆ ಕಡೆ ಹಾಕಿ. ದೀರ್ಘಾಯುಷ್ಮಾನ್. ಎಲ್ಲಿ ಹೋದ್ರು ಅಣ್ಣ? ಅಣ್ಣ, ಹಗಲಲ್ಲಿ ಸೂರ್ಯ, ಇರುಳಲ್ಲಿ ಚಂದ್ರನಾಗೆ ನನ್ ಕಣ್ಮುಂದೆ
ನಗ್ನಗ್ತಾ ಓಡಾಡ್ತಿದ್ದೆ. ಲಕ್ಷ್ಮಿ ತಂಗಿ ಮದುವೆ ಆಗಿ ಅತ್ತೆ ಮನೆ ಹೋಗ್ತಾಳಂತ ಗೊತ್ತಿದ್ರು ಎಲ್ಲ ಅಣ್ಣಂದಿರು ತನ್ನ ತಂಗಿ ಮೇಲೆ ಹೆಚ್ಚು ಪ್ರೀತಿ ಇಟ್ಕೊಂಡಿರ್ತಾರೆ. ಆದ್ರೆ ನೀನು ನನ್ ಪ್ರಾಣ ಕಣಮ್ಮ. ನೀ ಇಲ್ಲಿಂದ ಹೋದ್ಮೇಲೆ ನಾನು ಅದ್ ಹೇಗ್ ಬದುಕಿರ್ತೀನೋ ಏನೋ. ಅಣ್ಣ, ನನ್ ದೇಹ ಎಲ್ಲೇ ಇದ್ರು ನನ್ ಪ್ರಾಣ ಇಲ್ಲೇ ಇರತ್ತಣ್ಣ. ಲಕ್ಷ್ಮಿ, ಅಣ್ಣ, ಇನ್ನ ನೆನಪಾಗಿ ನಿನ್ನ ಹತ್ರನೇ ಇರ್ಲಿ.